ಹಲವು ದಿನಗಳಿಂದ ಏನು ಬೇಡಿಕೆಯನ್ನು ಕಳೆದುಕೊಂಡಂತಹ ಕೆಂಪು ಸುಂದರಿ ಟೊಮಾಟೋಗೆ ಇವಾಗ ಮತ್ತೊಮ್ಮೆ ಬೇಡಿಕೆ ಬಂದಿರುವಂಥದ್ದು. ಸುಮಾರು 1 kg ಇವಾಗ ಸುಮಾರು 25-30 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಒಂದು ಕ್ರೇಟ್ನ ಬೆಲೆ ಇವತ್ತು 600ರಿಂದ 700 ರೂಪಾಯಿಗೆ ಮಾರಾಟವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಹಲವು ತಿಂಗಳುಗಳಿಂದ ಸಹ ಏನು ಕೆಂಪು ಸುಂದರಿ ತನ್ನ ಬೇಡಿಕೆಯನ್ನು ಕಳೆದುಕೊಂಡಿತ್ತು. ಆದರೆ ಈಗ ಮತ್ತೊಮ್ಮೆ ಏನು ತನ್ನ ಬೇಡಿಕೆಯನ್ನು ಹೆಚ್ಚಿಕೊಂಡಿರುವಂಥದ್ದು. ನಾನು ಇವತ್ತು ಕೋಲಾರದ APMC ಮಾರುಕಟ್ಟೆಯಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ನೋಡಿದ್ರೆ ಇದು ಕೋಲಾರದ ಅತಿ ದೊಡ್ಡ APMC ಮಾರುಕಟ್ಟೆ. ಇಲ್ಲಿ ನೋಡ್ಬೋದು ಸಾಕಷ್ಟು ವ್ಯಾಪಾರಿಗಳು ಸಹ ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬಾಂಗ್ಲಾ ಮತ್ತು ದೆಹಲಿ, ವಾರಣಾಸಿ ಸೇರಿದಂತೆ ಹಲವಾರು ಕಡೆ ಇವತ್ತು ಟೊಮೊಟೊ ರಫ್ತಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಟೊಮೊಟೊ ಬೆಲೆ ಸಾಕಷ್ಟು ಏರಿಕೆ ಆಗಿರುವಂಥದ್ದು. ಅಂತ ಹೇಳಿದ್ರೆ ಹಲವು ದಿನಗಳಿಂದಲೂ ಸಹ ಬೇಡಿಕೆ ಇಲ್ಲದಂಥ ಟೊಮೊಟೊಗೆ ಇವತ್ತು ದಿಢೀರ್ನೆ ಬೇಡಿಕೆ ಬಂದಿದೆ. ಸುಮಾರು 600ರಿಂದ 700 ರೂಪಾಯಿವರೆಗೂ ಮಾರಾಟವಾಗ್ತಾ ಇರುವಂಥದ್ದು. ಇನ್ನು ಇಲ್ಲಿ ಸಾಕಷ್ಟು ವರ್ತಕರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ರಫ್ತು ಮಾಡ್ತಾರೆ, ಅಂದರೆ ಟೊಮೊಟೊವನ್ನು ಖರೀದಿ ಮಾಡಿ ಬೇರೆ ಬೇರೆ ಕಡೆ ಆಗ್ತಾ ಇರುವಂಥದ್ದು. ಇದು ಕೋಲಾರದ ಅತಿ ದೊಡ್ಡ APMC ಮಾರುಕಟ್ಟೆ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥದ್ದು. ಇಲ್ಲಿ ವರ್ತಕರಿದ್ದಾರೆ, ಅವರೇ ಕೇಳೋಣ ಯಾವ ರೀತಿ ಟೊಮೊಟೊ ಮಾರಾಟವಾಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ರೇಟ್ ಹೋಗ್ತಿದೆ ಸರ್ ಈಗ? ರೇಟ್ ಇವತ್ತು 100 ರೂಪಾಯಿಂದ 600-600 ತನಕ ಹೋಗ್ತಾ ಇದೆ. ಕಳೆದ ಒಂದು 4-5 ದಿವಸದಿಂದ ಅದು 700 ತನಕ ಹೋಗಿತ್ತು. ಏನು ಮಳೆ ಯಥೇಚ್ಛವಾದಂಥ ಒಂದು ಭಾರಿ ಮಳೆ ಸುರಿತಾ ಇದೆ ಉತ್ತರ ಭಾರತದಲ್ಲಿ. ಅದರಿಂದ ಸ್ವಲ್ಪ ಖರೀದಿ ಕಡಿಮೆ ಇರೋದು, ಸ್ವಲ್ಪ ಮಟ್ಟಕ್ಕೆ ಅದು ಕಡಿಮೆ ಆಗಿದೆ. ಆದರೆ ಬೇಡಿಕೆ ಪೂರೈಕೆ ಸಹಜವಾಗಿ ಆಗೇ ಇದೆ. ಇಲ್ಲಿ ಕೂಡ ಮಳೆ ಬೀಳ್ತಾ ಇರೋದು ಸ್ವಲ್ಪ ಗುಣಮಟ್ಟ ಕಾಯ್ದುಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಮಟ್ಟಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಇರ್ಬೋದು. ಆದರೆ ಇವತ್ತಿನ ದಿವಸ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಬೆಲೆ ಮತ್ತಷ್ಟು ಹೆಚ್ಚಾಗುವ ಸೂಚನೆಗಳು ಕೂಡ ಇದ್ದಾವೆ. ಸರ್, ಹಲವು ದಿನಗಳಿಂದ ಬೇಡಿಕೆ ಇದ್ದಿಲ್ಲ ಸರ್, ಟೊಮೊಟೊಗೆ ಅತಿ ಬೇಡಿಕೆ ಇದ್ದಿಲ್ಲ. ಈಗ ಮತ್ತೆ ಬೇಡಿಕೆ ಬಂದಿದೆ. ಕಾರಣ ಏನಂದರೆ ಉತ್ತರ ಭಾರತದಲ್ಲಿ ಒಂದು ಪ್ರವಾಹದ ರೀತಿಯಲ್ಲಿ ಮಳೆ ಬೀಳ್ತಾ ಇದೆ. ನಗರ ಪ್ರದೇಶದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಒಂದು ಚಿಲ್ಲರೆ ವ್ಯಾಪಾರ ಕಡಿಮೆ ಇರುತ್ತೆ ಸಹಜವಾಗಿ. ಅದರಿಂದ ಬೆಲೆ ಸ್ವಲ್ಪ ಕುಸಿತ ಕಾಣ್ತಾ ಇತ್ತು. ಆದರೆ ಏನು ಕಳೆದ ಒಂದೂವರೆ ತಿಂಗಳಿಂದ ಏನು ಬರೀ 100 ರೂಪಾಯಿ 200 ರೂಪಾಯಿ ಇತ್ತು, ಅದನ್ನು ಹೋಲಿಕೆ ಮಾಡ್ಕೊಂಡು ಒಳ್ಳೆ ಬೆಲೆ ಕೂಡ ಇದೆ. ಹಾಗಾಗಿ ಮುಂದಿನ ಇನ್ನಷ್ಟು ಬೆಲೆ ಹೆಚ್ಚಾಗೋ ಸಾಧ್ಯತೆಗಳಿದೆ. ಮಳೆ ಅಭಾವ ಹವಾಮಾನ ವೈಪರೀತ್ಯಗಳಿದೆ. ಅದರಿಂದ ಸ್ವಲ್ಪ ಮಟ್ಟಕ್ಕೆ ಬೆಲೆ ಒಂದು ನಿರ್ದಿಷ್ಟವಾಗಿ ಕಾಪಾಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಇನ್ನಷ್ಟು ಹೆಚ್ಚಾಗೋ ಸೂಚನೆಗಳು ಕೂಡ ಇದ್ದಾವೆ. 1000 ರೂಪಾಯಿ ಹೋಗೋ ಚಾನ್ಸಸ್ ಇದೆಯಾ ಸರ್ ಅಂತ ಈ ಬಾರಿ? ಖಂಡಿತ. ಇವತ್ತೇನು 650-700 ಹೋಗ್ತಾ ಇದೆ. ಮಳೆ ಸ್ವಲ್ಪ ಬಿಡುಗಡೆ ಆಯಿತು ಅಂದರೆ ಇಲ್ಲಿ ಬೆಳೆಯೋ ಜಾಗದಲ್ಲಿ ಕೂಡ ಯಥೇಚ್ಛವಾಗಿ ಮಳೆ ಬೀಳಬಾರ್ದು, ಯಾಕಂದರೆ ಗುಣಮಟ್ಟ ಕಾಯ್ದುಕೊಳ್ಳೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಖರೀದಿ ಯಥೇಚ್ಛವಾಗಿ ಉತ್ತರ ಭಾರತದಲ್ಲಿ ಅಲ್ಲಿ ಕೂಡ ಮಳೆ ಬೀಳುವಂಥದ್ದಾಗಿರ್ಬೋದು. ಎರಡು ಕಡೆ ಮಳೆ ಕ್ಲಿಯರ್ ಆಯಿತು ಅಂದರೆ ಮತ್ತೆ ರೈಸ್ ಆಗ್ತದೆ. ಅದೇ ರೀತಿಯಲ್ಲಿ ಹೇಳೋಕೆ ಹೋದರೆ ಇವತ್ತು ದಿವಸ ಇದಂಗೆ ಮುಂದುವರೆದ್ರೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಮತ್ತಷ್ಟು 1000 ರೂಪಾಯಿ ಕೂಡ ಹತ್ತರಲ್ಲಿ ರೀಚ್ ಆಗೋ ಸೂಚನೆ ಇದ್ದಾವೆ. ಎಲ್ಲಿಂದ ವರ್ತಕರು ಬಂದಿದೆ ಸರ್ ಈಗ ಖರೀದಿ ಜಾಸ್ತಿ ಆಗ್ತಿರೋದು ಕಾರಣ ಸರ್? ಕಾರಣ ಈಗ ಮಹಾರಾಷ್ಟ್ರದಲ್ಲಿ ಟೊಮೆಟೊ ಈಗಾಗಲೇ ಮಾರುಕಟ್ಟೆ ಓಪನ್ ಆಗಬೇಕಾಯಿತು. ಅಲ್ಲಿ ಯಥೇಚ್ಛ ಮಳೆ ಇರೋದ್ರಿಂದ ಬೆಳೆ ಕೂಡ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಅಲ್ಲಿ ಕೂಡ ಮಾರ್ಕೆಟ್ಗೆ ಒಳ್ಳೆ ಸರಕು ಕ್ವಾಲಿಟಿ ಬರದೇ ಇರೋದ್ರಿಂದ ಇಲ್ಲಿನ ಇಲ್ಲಿನ ಉತ್ಪನ್ನಕ್ಕೆ ಬೇಡಿಕೆ ಆಗ್ತಾಯಿದೆ. ಹಾಗಾಗಿ ವೆಸ್ಟ್ ಬೆಂಗಾಲ್ ಅದು ವಿಶೇಷವಾಗಿ ನಮ್ಮ ಗ್ರಾಹಕರು ಕೋಲಾರದಿಂದ ಬಾಂಗ್ಲಾದೇಶಕ್ಕೆ ಹೆಚ್ಚಿಗೆ ಹೋಗ್ತಾ ಇದೆ. ಬಾಂಗ್ಲಾದೇಶಕ್ಕೆ ಇವತ್ತು ದೊಡ್ಡ ಪ್ರಮಾಣದ ಟೊಮೆಟೊ ಅಲ್ಲಿಗೆ ಹೋಗ್ತಾ ಇದೆ. ಬಾಂಗ್ಲಾದೇಶ ಇವತ್ತು ಕ್ಲಿಯರ್ ಇರೋದ್ರಿಂದ ಆ ಗಡಿ ಬಾಕ್ ಹೋಗಿ ಅಲ್ಲಿಂದ ನಾವು ಆ ದೇಶಕ್ಕೆ ಸರಬರಾಜು ಆಗ್ತಾ ಇದೆ. 1000 ರೂಪಾಯಿ ಹೋಗ್ಬೋದಾ ಸರ್ ಈ ಬಾರಿ? ಆದರೂ ಇದು ಹವಾಮಾನ ಏನಾದರೂ ಮಳೆ ಕಡಿಮೆ ಆಯಿತು ಅಂದರೆ ಇವತ್ತು ಉತ್ತರ ಭಾರತದಲ್ಲಿ ಆಗ್ಬೋದು, ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಯಿತು, ನಮ್ಗೆ ವಾತಾವರಣ ಕ್ಲಿಯರ್ ಆಯಿತು ಅಂದರೆ ಖಂಡಿತವಾಗಿ 1000 ರೂಪಾಯಿ ಮುಟ್ತದೆ. ಇದೆಲ್ಲ ಮಳೆ ಮೇಲೆ ಅವಲಂಬಿತ. ಇಷ್ಟು ವರ್ತಕರ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಹಲವು ದಿನಗಳಿಂದ ತನ್ನ ಬೇಡಿಕೆಯನ್ನು ಕಡಿಮೆ ಮಾಡ್ಕೊಂಡಿದ್ದಂತಹ ಇವತ್ತು ಟೊಮೊಟೊ ಇವತ್ತು ದಿಢೀರ್ನೆ ತನ್ನ ಬೆಲೆ ಏರಿಕೆ ಮಾಡಿಕೊಂಡಿರುವಂಥದ್ದು. ಇದಕ್ಕೆ ರೈತರು ಸಹ ಸಂತಸ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹಲವು ದಿನಗಳಿಂದ ಬೇಡಿಕೆಯನ್ನು ಕಳೆದುಕೊಂಡಂತಹ ಕೆಂಪು ಸುಂದರಿ ಟೊಮಾಟೋಗೆ ಇವಾಗ ಮತ್ತೊಮ್ಮೆ ಬೇಡಿಕೆ ಬಂದಿರುವಂಥದ್ದು. ಸುಮಾರು 1 kg ಇವಾಗ ಸುಮಾರು 25-30 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಒಂದು ಕ್ರೇಟ್ನ ಬೆಲೆ ಇವತ್ತು 600ರಿಂದ 700 ರೂಪಾಯಿಗೆ ಮಾರಾಟವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಹಲವು ತಿಂಗಳುಗಳಿಂದ ಸಹ ಕೆಂಪು ಸುಂದರಿ ತನ್ನ ಬೇಡಿಕೆಯನ್ನು ಕಳೆದುಕೊಂಡಿತ್ತು. ಆದರೆ ಈಗ ಮತ್ತೊಮ್ಮೆ ತನ್ನ ಬೇಡಿಕೆಯನ್ನು ಹೆಚ್ಚಿಕೊಂಡಿರುವಂಥದ್ದು. ನಾನು ಇವತ್ತು ಕೋಲಾರದ APMC ಮಾರುಕಟ್ಟೆಯಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ನೋಡಿದ್ರೆ ಇದು ಕೋಲಾರದ ಅತಿ ದೊಡ್ಡ APMC ಮಾರುಕಟ್ಟೆ. ಇಲ್ಲಿ ನೋಡ್ಬೋದು ಸಾಕಷ್ಟು ವ್ಯಾಪಾರಿಗಳು ಸಹ ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬಾಂಗ್ಲಾ ಮತ್ತು ದೆಹಲಿ, ವಾರಣಾಸಿ ಸೇರಿದಂತೆ ಹಲವಾರು ಕಡೆ ಇವತ್ತು ಟೊಮೊಟೊ ರಫ್ತಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಟೊಮೊಟೊ ಬೆಲೆ ಸಾಕಷ್ಟು ಏರಿಕೆ ಆಗಿರುವಂಥದ್ದು. ಅಂತ ಹೇಳಿದ್ರೆ ಹಲವು ದಿನಗಳಿಂದಲೂ ಸಹ ಬೇಡಿಕೆ ಇಲ್ಲದಂಥ ಟೊಮೊಟೊಗೆ ಇವತ್ತು ದಿಢೀರ್ನೆ ಬೇಡಿಕೆ ಬಂದಿದೆ. ಸುಮಾರು 600ರಿಂದ 700 ರೂಪಾಯಿವರೆಗೂ ಮಾರಾಟವಾಗ್ತಾ ಇರುವಂಥದ್ದು. ಇನ್ನು ಇಲ್ಲಿ ಸಾಕಷ್ಟು ವರ್ತಕರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ರಫ್ತು ಮಾಡ್ತಾರೆ, ಅಂದರೆ ಟೊಮೊಟೊವನ್ನು ಖರೀದಿ ಮಾಡಿ ಬೇರೆ ಬೇರೆ ಕಡೆ ಆಗ್ತಾ ಇರುವಂಥದ್ದು. ಇದು ಕೋಲಾರದ ಅತಿ ದೊಡ್ಡ APMC ಮಾರುಕಟ್ಟೆ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥದ್ದು. ಇಲ್ಲಿ ವರ್ತಕರಿದ್ದಾರೆ, ಅವರೇ ಕೇಳೋಣ ಯಾವ ರೀತಿ ಟೊಮೊಟೊ ಮಾರಾಟವಾಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ರೇಟ್ ಹೋಗ್ತಿದೆ ಸರ್ ಈಗ ಅಂತ? ರೇಟ್ ಇವತ್ತು 100 ರೂಪಾಯಿಂದ 600-650 ತನಕ ಹೋಗ್ತಾ ಇದೆ.
ಕಳೆದ ಒಂದು 4-5 ದಿವಸದಿಂದ ಅದು 700 ತನಕ ಹೋಗಿತ್ತು. ಏನು ಮಳೆ ಯಥೇಚ್ಛವಾದಂಥ ಒಂದು ಭಾರಿ ಮಳೆ ಸುರಿತಾ ಇದೆ ಉತ್ತರ ಭಾರತದಲ್ಲಿ. ಅದರಿಂದ ಸ್ವಲ್ಪ ಖರೀದಿ ಕಡಿಮೆ ಇರೋದು ಸ್ವಲ್ಪ ಮಟ್ಟಕ್ಕೆ ಅದು ಕಡಿಮೆ ಆಗಿದೆ. ಆದರೆ ಬೇಡಿಕೆ ಪೂರೈಕೆ ಸಹಜವಾಗಿ ಆಗೇ ಇದೆ. ಇಲ್ಲಿ ಕೂಡ ಮಳೆ ಬೀಳ್ತಾ ಇರೋದು ಸ್ವಲ್ಪ ಗುಣಮಟ್ಟ ಕಾಯ್ದುಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಮಟ್ಟಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಇರ್ಬೋದು. ಆದರೆ ಇವತ್ತಿನ ದಿವಸ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಬೆಲೆ ಮತ್ತಷ್ಟು ಹೆಚ್ಚಾಗುವ ಸೂಚನೆಗಳು ಕೂಡ ಇದ್ದಾವೆ. ಸರ್, ಹಲವು ದಿನಗಳಿಂದ ಬೇಡಿಕೆ ಇದ್ದಿಲ್ಲ ಸರ್, ಟೊಮೊಟೊಗೆ ಅಷ್ಟು ಬೇಡಿಕೆ ಇದ್ದಿಲ್ಲ. ಈಗ ಮತ್ತೆ ಬೇಡಿಕೆ ಬಂದಿದೆ. ಕಾರಣ ಏನಂದರೆ ಉತ್ತರ ಭಾರತದಲ್ಲಿ ಒಂದು ಪ್ರವಾಹದ ರೀತಿಯಲ್ಲಿ ಮಳೆ ಬೀಳ್ತಾ ಇದೆ. ನಗರ ಪ್ರದೇಶದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಒಂದು ಚಿಲ್ಲರೆ ವ್ಯಾಪಾರ ಕಡಿಮೆ ಇರುತ್ತೆ ಸಹಜವಾಗಿ. ಅದರಿಂದ ಬೆಲೆ ಸ್ವಲ್ಪ ಕುಸಿತ ಕಾಣ್ತಾ ಇತ್ತು. ಆದರೆ ಏನು ಕಳೆದ ಒಂದೂವರೆ ತಿಂಗಳಿಂದ ಏನು ಬರೀ 100 ರೂಪಾಯಿ 200 ರೂಪಾಯಿ ಇತ್ತು, ಅದನ್ನು ಹೋಲಿಕೆ ಮಾಡ್ಕೊಂಡು ಒಳ್ಳೆ ಬೆಲೆ ಕೂಡ ಇದೆ. ಹಾಗಾಗಿ ಮುಂದಿನ ಇನ್ನಷ್ಟು ಬೆಲೆ ಹೆಚ್ಚಾಗೋ ಸಾಧ್ಯತೆಗಳಿದೆ. ಈ ಮಳೆ ಅಭಾವ ಹವಾಮಾನ ವೈಪರೀತ್ಯಗಳಿದೆ. ಅದರಿಂದ ಸ್ವಲ್ಪ ಮಟ್ಟಕ್ಕೆ ಬೆಲೆ ಒಂದು ನಿರ್ದಿಷ್ಟವಾಗಿ ಕಾಪಾಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಇನ್ನಷ್ಟು ಹೆಚ್ಚಾಗೋ ಸೂಚನೆಗಳು ಕೂಡ ಇದ್ದಾವೆ. 1000 ರೂಪಾಯಿ ಹೋಗೋ ಚಾನ್ಸಸ್ ಇದೆಯಾ ಸರ್ ಅಂತ ಈ ಬಾರಿ? ಖಂಡಿತ ಇವತ್ತೇನು 650-700 ಕೊಡ್ತಾ ಇದೆ. ಮಳೆ ಸ್ವಲ್ಪ ಬಿಡುಗಡೆ ಆಯಿತು ಅಂದರೆ ಇಲ್ಲಿ ಬೆಳೆಯೋ ಜಾಗದಲ್ಲಿ ಕೂಡ ಯಥೇಚ್ಛವಾಗಿ ಮಳೆ ಬೀಳಬಾರ್ದು, ಯಾಕಂದರೆ ಗುಣಮಟ್ಟ ಕಾಯ್ದುಕೊಳ್ಳೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಖರೀದಿ ಯಥೇಚ್ಛವಾಗಿ ಉತ್ತರ ಭಾರತದಲ್ಲಿ ಅಲ್ಲಿ ಕೂಡ ಮಳೆ ಬೀಳುವಂಥದ್ದಾಗಿರ್ಬೋದು. ಎರಡು ಕಡೆ ಮಳೆ ಕ್ಲಿಯರ್ ಆಯಿತು ಅಂದರೆ ಮತ್ತೆ ರೈಸ್ ಆಗ್ತದೆ. ಅದೇ ರೀತಿಯಲ್ಲಿ ಹೇಳೋಕೆ ಹೋದರೆ ಇವತ್ತು ದಿವಸ ಇದಂಗೆ ಮುಂದುವರೆದ್ರೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಮತ್ತಷ್ಟು 1000 ರೂಪಾಯಿ ಕೂಡ ಹತ್ತರಲ್ಲಿ ರೀಚ್ ಆಗೋ ಸೂಚನೆ ಇದ್ದಾವೆ. ಎಲ್ಲಿಂದ ವರ್ತಕರು ಬಂದಿದೆ ಸರ್ ಈಗ ಖರೀದಿ ಜಾಸ್ತಿ ಆಗ್ತಿರೋದು ಕಾರಣ ಸರ್? ಕಾರಣ ಈಗ ಮಹಾರಾಷ್ಟ್ರದಲ್ಲಿ ಟೊಮೆಟೊ ಈಗಾಗಲೇ ಮಾರುಕಟ್ಟೆ ಓಪನ್ ಆಗಬೇಕಾಯಿತು. ಅಲ್ಲಿ ಯಥೇಚ್ಛ ಮಳೆ ಇರೋದ್ರಿಂದ ಬೆಳೆ ಕೂಡ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಅಲ್ಲಿ ಕೂಡ ಮಾರ್ಕೆಟ್ಗೆ ಒಳ್ಳೆ ಸರಕು ಕ್ವಾಲಿಟಿ ಬರದೇ ಇರೋದ್ರಿಂದ ಇಲ್ಲಿನ ಇಲ್ಲಿನ ಉತ್ಪನ್ನಕ್ಕೆ ಬೇಡಿಕೆ ಆಗ್ತಾಯಿದೆ. ಹಾಗಾಗಿ ವೆಸ್ಟ್ ಬೆಂಗಾಲ್ ಅದು ವಿಶೇಷವಾಗಿ ನಮ್ಮ ಗ್ರಾಹಕರು ಕೋಲಾರದಿಂದ ಬಾಂಗ್ಲಾದೇಶಕ್ಕೆ ಹೆಚ್ಚಿಗೆ ಹೋಗ್ತಾ ಇದೆ. ಬಾಂಗ್ಲಾದೇಶಕ್ಕೆ ಇವತ್ತು ದೊಡ್ಡ ಪ್ರಮಾಣದ ಟೊಮೆಟೊ ಅಲ್ಲಿಗೆ ಹೋಗ್ತಾ ಇದೆ. ಬಾಂಗ್ಲಾದೇಶ ಇವತ್ತು ಕ್ಲಿಯರ್ ಇರೋದ್ರಿಂದ ಆ ಗಡಿ ಬಾಕ್ ಹೋಗಿ ಅಲ್ಲಿಂದ ನಾವು ಆ ದೇಶಕ್ಕೆ ಸರಬರಾಜು ಆಗ್ತಾ ಇದೆ. 1000 ರೂಪಾಯಿ ಹೋಗ್ಬೋದಾ ಸರ್ ಈ ಬಾರಿ ಆದರೂ? ಇದು ಹವಾಮಾನ ಏನಾದರೂ ಮಳೆ ಕಡಿಮೆ ಆಯಿತು ಅಂದರೆ ಇವತ್ತು ಉತ್ತರ ಭಾರತದಲ್ಲಿ ಆಗ್ಬೋದು, ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಯಿತು, ನಮ್ಗೆ ವಾತಾವರಣ ಕ್ಲಿಯರ್ ಆಯಿತು ಅಂದರೆ ಖಂಡಿತವಾಗಿ 1000 ರೂಪಾಯಿ ಮುಟ್ತದೆ. ಇದೆಲ್ಲ ಮಳೆ ಮೇಲೆ ಅವಲಂಬಿತ. ಇಷ್ಟು ವರ್ತಕರ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಹಲವು ದಿನಗಳಿಂದ ಏನು ತನ್ನ ಬೇಡಿಕೆಯನ್ನು ಕಡಿಮೆ ಮಾಡ್ಕೊಂಡಿದ್ದಂತಹ ಇವತ್ತು ಟೊಮೊಟೊ ಇವತ್ತು ದಿಢೀರ್ನೆ ಏನು ತನ್ನ ಬೆಲೆ ಏರಿಕೆ ಮಾಡಿಕೊಂಡಿರುವಂಥದ್ದು. ಇದಕ್ಕೆ ರೈತರು ಸಹ ಸಂತಸ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹಲವು ದಿನಗಳಿಂದ ಏನು ಬೇಡಿಕೆಯನ್ನು ಕಳೆದುಕೊಂಡಂತಹ ಕೆಂಪು ಸುಂದರಿ ಟೊಮಾಟೋಗೆ ಇವಾಗ ಮತ್ತೊಮ್ಮೆ ಬೇಡಿಕೆ ಬಂದಿರುವಂಥದ್ದು. ಸುಮಾರು 1 kg ಇವಾಗ ಸುಮಾರು 25-30 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಒಂದು ಕ್ರೇಟ್ನ ಬೆಲೆ ಇವತ್ತು 600-700 ರೂಪಾಯಿಗೆ ಮಾರಾಟವಾಗ್ತಾ ಇರೋವಂಥದ್ದು. ಪ್ರಮುಖವಾಗಿ ಹಲವು ತಿಂಗಳುಗಳಿಂದ ಸಹ ಏನು ಕೆಂಪು ಸುಂದರಿ ತನ್ನ ಬೇಡಿಕೆಯನ್ನು ಕಳೆದುಕೊಂಡಿತ್ತು. ಆದರೆ ಈಗ ಮತ್ತೊಮ್ಮೆ ಏನು ತನ್ನ ಬೇಡಿಕೆಯನ್ನು ಹೆಚ್ಚಿಕೊಂಡಿರುವಂಥದ್ದು. ನಾನು ಇವತ್ತು ಕೋಲಾರದ APMC ಮಾರುಕಟ್ಟೆಯಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ಕೋಲಾರದ ಅತಿ ದೊಡ್ಡ APMC ಮಾರುಕಟ್ಟೆ. ಇಲ್ಲಿ ನೋಡ್ಬೋದು ಸಾಕಷ್ಟು ವ್ಯಾಪಾರಿಗಳು ಸಹ ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು. ಪ್ರಮುಖವಾಗಿ ಏನಿವತ್ತು ಬಾಂಗ್ಲಾ ಮತ್ತು ಏನು ದೆಹಲಿ, ವಾರಣಾಸಿ ಸೇರಿದಂತೆ ಹಲವಾರು ಕಡೆ ಇವತ್ತು ಏನು ಟೊಮೊಟೊ ರಫ್ತಾಗ್ತಾ ಇರೋಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಟೊಮೊಟೊ ಬೆಲೆ ಸಾಕಷ್ಟು ಏರಿಕೆ ಆಗಿರುವಂಥದ್ದು ಅಂತ ಹೇಳಿದ್ರೆ ಹಲವು ದಿನಗಳಿಂದಲೂ ಸಹ ಏನು ಬೇಡಿಕೆ ಇಲ್ಲದಂಥ ಟೊಮೊಟೊಗೆ ಇವತ್ತು ದಿಢೀರ್ನೆ ಏನು ಬೇಡಿಕೆ ಬಂದಿದೆ. ಸುಮಾರು 600-700 ರೂಪಾಯಿವರೆಗೂ ಮಾರಾಟವಾಗ್ತಾ ಇರುವಂಥದ್ದು. ಇನ್ನು ಇಲ್ಲಿ ಸಾಕಷ್ಟು ವರ್ತಕರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ಏನು ರಫ್ತು ಮಾಡ್ತಾರೆ, ಅಂದರೆ ಟೊಮೊಟೊವನ್ನು ಖರೀದಿ ಮಾಡಿ ಬೇರೆ ಬೇರೆ ಕಡೆ ಆಗ್ತಾ ಇರುವಂಥದ್ದು. ಇದು ಕೋಲಾರದ ಅತಿ ದೊಡ್ಡ APMC ಮಾರುಕಟ್ಟೆ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥದ್ದು. ಇಲ್ಲಿ ವರ್ತಕರಿದ್ದಾರೆ, ಅವರೇ ಕೇಳೋಣ ಯಾವ ರೀತಿ ಟೊಮೊಟೊ ಮಾರಾಟವಾಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸರ್, ಎಷ್ಟು ರೇಟ್ ಹೋಗ್ತಿದೆ ಸರ್ ಈಗ ಅಂತ? ರೇಟ್ ಇವತ್ತು 100 ರೂಪಾಯಿಂದ 600-600 ತನಕ ಹೋಗ್ತಾ ಇದೆ. ಕಳೆದ ಒಂದು 4-5 ದಿವಸದಿಂದ ಅದು 700 ತನಕ ಹೋಗಿತ್ತು. ಏನು ಮಳೆ ಯಥೇಚ್ಛವಾದಂಥ ಒಂದು ಭಾರಿ ಮಳೆ ಸುರಿತಾ ಇದೆ ಉತ್ತರ ಭಾರತದಲ್ಲಿ. ಅದರಿಂದ ಸ್ವಲ್ಪ ಖರೀದಿ ಕಡಿಮೆ ಇರೋದು ಸ್ವಲ್ಪ ಮಟ್ಟಕ್ಕೆ ಅದು ಕಡಿಮೆ ಆಗಿದೆ. ಆದರೆ ಬೇಡಿಕೆ ಪೂರೈಕೆ ಸಹಜವಾಗಿ ಆಗೇ ಇದೆ. ಇಲ್ಲಿ ಕೂಡ ಮಳೆ ಬೀಳ್ತಾ ಇರೋದು ಸ್ವಲ್ಪ ಗುಣಮಟ್ಟ ಕಾಯ್ದುಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಮಟ್ಟಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಇರ್ಬೋದು. ಆದರೆ ಇವತ್ತಿನ ದಿವಸ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಬೆಲೆ ಮತ್ತಷ್ಟು ಹೆಚ್ಚಾಗುವ ಸೂಚನೆಗಳು ಕೂಡ ಇದ್ದಾವೆ. ಸರ್, ಹಲವು ದಿನಗಳಿಂದ ಬೇಡಿಕೆ ಇದ್ದಿಲ್ಲ ಸರ್, ಟೊಮೊಟೊಗೆ ಅಷ್ಟು ಬೇಡಿಕೆ ಇದ್ದಿಲ್ಲ. ಈಗ ಮತ್ತೆ ಬೇಡಿಕೆ ಬಂದಿದೆ. ಕಾರಣ ಏನಂದರೆ ಉತ್ತರ ಭಾರತದಲ್ಲಿ ಒಂದು ಪ್ರವಾಹದ ರೀತಿಯಲ್ಲಿ ಮಳೆ ಬೀಳ್ತಾ ಇದೆ. ನಗರ ಪ್ರದೇಶದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಒಂದು ಚಿಲ್ಲರೆ ವ್ಯಾಪಾರ ಕಡಿಮೆ ಇರುತ್ತೆ ಸಹಜವಾಗಿ. ಅದರಿಂದ ಬೆಲೆ ಸ್ವಲ್ಪ ಕುಸಿತ ಕಾಣ್ತಾ ಇತ್ತು. ಆದರೆ ಏನು ಕಳೆದ ಒಂದೂವರೆ ತಿಂಗಳಿಂದ ಏನು ಬರೀ 100 ರೂಪಾಯಿ 200 ರೂಪಾಯಿ ಇತ್ತು, ಅದನ್ನು ಹೋಲಿಕೆ ಮಾಡ್ಕೊಂಡು ಒಳ್ಳೆ ಬೆಲೆ ಕೂಡ ಇದೆ. ಹಾಗಾಗಿ ಮುಂದಿನ ಇನ್ನಷ್ಟು ಬೆಲೆ ಹೆಚ್ಚಾಗೋ ಸಾಧ್ಯತೆಗಳಿದೆ. ಈ ಮಳೆ ಅಭಾವ ಹವಾಮಾನ ವೈಪರೀತ್ಯಗಳಿದೆ. ಅದರಿಂದ ಸ್ವಲ್ಪ ಮಟ್ಟಕ್ಕೆ ಬೆಲೆ ಒಂದು ನಿರ್ದಿಷ್ಟವಾಗಿ ಕಾಪಾಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಇನ್ನಷ್ಟು ಹೆಚ್ಚಾಗೋ ಸೂಚನೆಗಳು ಕೂಡ ಇದ್ದಾವೆ. 1000 ರೂಪಾಯಿ ಹೋಗೋ ಚಾನ್ಸಸ್ ಇದೆಯಾ ಸರ್ ಅಂತ ಈ ಬಾರಿ? ಖಂಡಿತ ಇವತ್ತೇನು 650-700 ಕೊಡ್ತಾ ಇದೆ. ಮಳೆ ಸ್ವಲ್ಪ ಬಿಡುಗಡೆ ಆಯಿತು ಅಂದರೆ ಇಲ್ಲಿ ಬೆಳೆಯೋ ಜಾಗದಲ್ಲಿ ಕೂಡ ಯಥೇಚ್ಛವಾಗಿ ಮಳೆ ಬೀಳಬಾರ್ದು, ಯಾಕಂದರೆ ಗುಣಮಟ್ಟ ಕಾಯ್ದುಕೊಳ್ಳೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಖರೀದಿ ಯಥೇಚ್ಛವಾಗಿ ಉತ್ತರ ಭಾರತದಲ್ಲಿ ಅಲ್ಲಿ ಕೂಡ ಮಳೆ ಬೀಳುವಂಥದ್ದಾಗಿರ್ಬೋದು. ಎರಡು ಕಡೆ ಮಳೆ ಕ್ಲಿಯರ್ ಆಯಿತು ಅಂದರೆ ಮತ್ತೆ ರೈಸ್ ಆಗ್ತದೆ. ಅದೇ ರೀತಿಯಲ್ಲಿ ಹೇಳೋಕೆ ಹೋದರೆ ಇವತ್ತು ದಿವಸ ಇದಂಗೆ ಮುಂದುವರೆದ್ರೆ
ಮಳೆ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಮತ್ತಷ್ಟು ₹1,000 ಕೂಡ ಹತ್ತದಲ್ಲಿ ರೀಚ್ ಆಗೋ ಸೂಚನೆ ಇದೆ. ಎಲ್ಲಿಂದ ವರ್ತಕರು ಬಂದಿದೆ ಸರ್ ಈಗ ಖರೀದಿ ಜಾಸ್ತಿ ಆಗ್ತಿರೋದು ಕಾರಣ ಸರ್? ಕಾರಣ ಈಗ ಮಹಾರಾಷ್ಟ್ರದಲ್ಲಿ ಟೊಮೆಟೊ ಈಗಾಗಲೇ ಮಾರುಕಟ್ಟೆ ಓಪನ್ ಆಗಬೇಕಾಯಿತು. ಅಲ್ಲಿ ಯಥೇಚ್ಛ ಮಳೆ ಇರೋದ್ರಿಂದ ಬೆಳೆ ಕೂಡ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಅಲ್ಲಿ ಕೂಡ ಮಾರ್ಕೆಟ್ಗೆ ಒಳ್ಳೆ ಸರಕು ಕ್ವಾಲಿಟಿ ಬರದೇ ಇರೋದ್ರಿಂದ ಇಲ್ಲಿನ ಬೇಡಿಕೆ ಇಲ್ಲಿನ ಉತ್ಪನ್ನಕ್ಕೆ ಬೇಡಿಕೆ ಆಗ್ತಾಯಿದೆ. ಹಾಗಾಗಿ ವೆಸ್ಟ್ ಬೆಂಗಾಲ್ ಅದು ವಿಶೇಷವಾಗಿ ನಮ್ಮ ಗ್ರಾಹಕರು ಕೋಲಾರದಿಂದ ಇದೆ ಸರ್ ಅಂತ. ಬಾಂಗ್ಲಾದೇಶಕ್ಕೆ ಹೆಚ್ಚಿಗೆ ಹೋಗ್ತಾ ಇದೆ. ಬಾಂಗ್ಲಾದೇಶಕ್ಕೆ ಇವತ್ತು ದೊಡ್ಡ ಪ್ರಮಾಣದ ಟೊಮೆಟೊ ಅಲ್ಲಿಗೆ ಹೋಗ್ತಾ ಇದೆ. ಬಾಂಗ್ಲಾದೇಶ ಇವತ್ತು ಕ್ಲಿಯರ್ ಇರೋದ್ರಿಂದ ಆ ಗಡಿ ಬಾಕ್ ಹೋಗಿ ಅಲ್ಲಿಂದ ನಾವು ಆ ದೇಶಕ್ಕೆ ಸರಬರಾಜು ಆಗ್ತಾ ಇದೆ. ₹1,000 ಹೋಗ್ಬೋದಾ ಸರ್ ಈ ಬಾರಿ ಆದರೂ? ಇದು ಹವಾಮಾನ ಏನಾದರೂ ಮಳೆ ಕಡಿಮೆ ಆಯಿತು ಅಂದರೆ ಇವತ್ತು ಉತ್ತರ ಭಾರತದಲ್ಲಿ ಆಗ್ಬೋದು ಅಥವಾ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಯಿತು, ನಮ್ಗೆ ವಾತಾವರಣ ಕ್ಲಿಯರ್ ಆಯಿತು ಅಂದರೆ ಖಂಡಿತವಾಗಿ ₹1,000 ಮುಟ್ತದೆ. ಇದೆಲ್ಲ ಮಳೆ ಮೇಲೆ ಅವಲಂಬಿತ. ಇಷ್ಟು ವರ್ತಕರ ಮಾತನ್ನು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಹಲವು ದಿನಗಳಿಂದ ಏನು ತನ್ನ ಬೇಡಿಕೆಯನ್ನು ಕಡಿಮೆ ಮಾಡ್ಕೊಂಡಿದ್ದಂತಹ ಇವತ್ತು ಟೊಮೊಟೊ ಇವತ್ತು ದಿಢೀರ್ನೆ ಏನು ತನ್ನ ಬೆಲೆ ಏರಿಕೆ ಮಾಡಿಕೊಂಡಿರುವಂಥದ್ದು, ಇದಕ್ಕೆ ರೈತರು ಸಹ ಸಂತಸ ವ್ಯಕ್ತಪಡಿಸ್ತಿರೋಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.